ಈ ಆಡಳಿತಾತ್ಮಕ ಅನುಕೂಲಕ್ಕಾಗಿ ಆದಾಯವೂ ಸೇರಿದಂತೆ ಒಂದಷ್ಟು ಮಾನದಂಡಗಳನ್ನ ಮುಂದಿಟ್ಕೊಂಡು ದೇವಾಲಯಗಳನ್ನ ವರ್ಗ ಮಾಡಲಾಗಿದೆ, ಎ ಗ್ರೇಡ್ ಬಿ ಗ್ರೇಡ್ ಅಂತ ಹೇಳಿ. ಎಸ್ಪೆಷಲಿ ಎ ಗ್ರೇಡ್ ದೇವಸ್ಥಾನಗಳ ವಿಚಾರದಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಆಗಲೇಬೇಕು ಅಂತ ಹೇಳಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಬನಶಂಕರಿ ದೇವಸ್ಥಾನ, ಬೆಂಗಳೂರಿನ ಬನಶಂಕರಿ ದೇವಸ್ಥಾನದ ಉದಾಹರಣೆಯನ್ನ ಇಟ್ಕೊಂಡು ಅಧಿಕಾರಿಗಳು ಹೇಳ್ತಾರೆ ಸರಿಸುಮಾರು ಅಲ್ಲಿ 13 ಕೋಟಿಯಷ್ಟು ವಹಿವಾಟು ಆಗಬಹುದು ಅಂತ ಹೇಳಿ. ಆದ್ರೆ ಅಲ್ಲಿನ ವಾತಾವರಣವನ್ನು ನೋಡ್ತಾ ಇದ್ರೆ 100 ಕೋಟಿ ರೂಪಾಯಿ ಆದಾಯ ಬರೋ ರೀತಿಯಲ್ಲಿ ಕಾಣ್ತಾ ಇದೆ. ಅಧಿಕಾರಿಗಳು ಹೇಳೋದನ್ನ ನೋಡಿ ಡೌಟ್ ಬಂತು ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ಹೀಗಾಗಿ ಎ ಗ್ರೇಡ್ ದೇವಸ್ಥಾನಗಳಿಗೆ ಮಾಸ್ಟರ್ ಪ್ಲಾನ್ ಮಾಡಬೇಕಾಗತ್ತೆ ಅಂತ ಇದೇ ಸಂದರ್ಭದಲ್ಲಿ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ಬನಶಂಕರಿ ದೇವಸ್ಥಾನಕ್ಕೆ ಹೋದಾಗ 13 ಕೋಟಿ ವಾರ್ಷಿಕ ಆದಾಯ ಅಂತ ಹೇಳಿ ಅಲ್ಲಿನ ಅಧಿಕಾರಿಗಳು ಲೆಕ್ಕ ಕೊಡ್ತಾರೆ. ಆದ್ರೆ ಅಲ್ಲಿನ ವಾತಾವರಣವನ್ನ ನೋಡಿದ್ರೆ, ಹಾಗೆ ಅಲ್ಲಿ ಬರುವ ಜನರು, ಹಾಗೆ ಸಂದಾಯವಾಗುವ ದೇಣಿಗೆ ಇತ್ಯಾದಿಗಳನ್ನ ಗಮನಿಸಿದ್ರೆ 100 ಕೋಟಿಯಷ್ಟು ವಾರ್ಷಿಕವಾಗಿ ಆದಾಯ ಬರೋ ರೀತಿಯಲ್ಲಿದೆ. ಹೀಗಾಗಿ ಇಂತಹ ದೇಗುಲಗಳಿಗೆ ಅಂದ್ರೆ ಎ ಗ್ರೇಡ್ ದೇವಸ್ಥಾನಗಳಿಗೆ ಒಂದು ಮಾಸ್ಟರ್ ಪ್ಲಾನ್ ಮಾಡಲೇಬೇಕು ಅಂತ ಹೇಳಿ ಮಾತನಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಸೊ ರಾಜ್ಯ ಸರ್ಕಾರ ಮುಜರಾಯಿ ಇಲಾಖೆ ಯಾವ ರೀತಿ ಎಚ್ಚೆತ್ತುಕೊಂಡಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಈಗ ಪರ್ಟಿಕ್ಯುಲರ್ ಆಗಿ ಕೆಲವು ಜಿಲ್ಲೆಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಡ್ತಾ ಹೋಗೋಣ ಸ್ಮಿತಾ. ಉಡುಪಿ ಜಿಲ್ಲೆಯಲ್ಲಿ ಹೆಚ್ಚು ದೇವಸ್ಥಾನಗಳಿರುವಂತದ್ದು ಮಂದಾರ್ತಿ ಆಗಿರಬಹುದು, ಕೊಪ್ಪ ಆಗಿರಬಹುದು, ಕೊಲ್ಲೂರು ಆಗಿರಬಹುದು, ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನ ಆಗಿರಬಹುದು, ಇವೆಲ್ಲವೂ ಕೂಡ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಬರುತ್ತೆ. ಸೊ ಇಲ್ಲಿ ಹೆಚ್ಚು ಸಿಸಿಟಿವಿ ಕಣ್ಗಾವಲು ಅನ್ನೋದು ಒಂದು ಕಡೆ ಆದ್ರೆ, ಭದ್ರತೆ ವಿಚಾರವಾಗಿಯೂ ಕೂಡ ನಿಗಾ ವಹಿಸುವಂತ ಕೆಲಸ ಆಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬ. ಅಯೋಧ್ಯೆಯ ಹುಂಡಿ ಕಳವು ಪ್ರಕರಣದ ಬೆನ್ನಲ್ಲೇ ರಾಜ್ಯದಲ್ಲೂ ಕೂಡ ಒಂದಷ್ಟು ಕಟ್ಟೆಚ್ಚರವನ್ನು ವಹಿಸುವುದಕ್ಕೆ ಮುಖ್ಯಮಂತ್ರಿಗಳು ಸೂಚನೆಯನ್ನ ದೇವಸ್ಥಾನಗಳಿಗೆ ನೀಡಿರುವಂತದ್ದು. ಮುಜರಾಯಿ ಇಲಾಖೆಯ ಅಂಡರಲ್ಲಿ ಬರುವಂತಹ ಎಲ್ಲಾ ದೇವಸ್ಥಾನಗಳು ಭದ್ರತೆಯನ್ನ ಹೆಚ್ಚಿಸಬೇಕು ಅನ್ನುವಂತ ಸೂಚನೆ ಈಗಾಗಲೇ ಬಂದಿರುವಂತದ್ದು. ಹಾಗಾಗಿ ಉಡುಪಿ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಮುಜರಾಯಿ ಇಲಾಖೆಗೆ ಸೇರಿರುವಂತಹ ದೇವಸ್ಥಾನಗಳಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಸಾಕಷ್ಟು ರಾಜ್ಯದ ಬೊಕ್ಕಸಕ್ಕೆ ಆದಾಯವನ್ನು ತಂದುಕೊಡುವಂತ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಇರಬಹುದು, ಆನೆಗುಡ್ಡೆ ದೇವಸ್ಥಾನ, ಜೊತೆಗೆ ಕಾಪು ಮಾರಿಯಮ್ಮ ದೇವಸ್ಥಾನ, ಉಡುಪಿಯ ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನ, ಹೀಗೆ ಹಲವು ದೇವಸ್ಥಾನಗಳು ಉಡುಪಿ ಜಿಲ್ಲೆಯಲ್ಲಿ ಕೂಡ ಇರುವಂತದ್ದು. ಮುಜರಾಯಿ ಇಲಾಖೆಯ ಅಂಡರಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಇದನ್ನ ನಿರ್ವಹಿಸುತ್ತದೆ. ಹಾಗಾಗಿ ಇಲ್ಲೆಲ್ಲವೂ ಕೂಡ ಒಂದು ರೀತಿಯಾಗಿ ಸಿಸಿ ಕ್ಯಾಮರಾದ ಕಣ್ಗಾವಲಿನಲ್ಲೇ ನಡಿಬೇಕು ಅನ್ನುವಂತ ಸೂಚನೆ ಇರುವಂತದ್ದು. ಈಗಾಗಲೇ ಉಡುಪಿಯ ಮಹಾಲಿಂಗೇಶ್ವರ ದೇವಸ್ಥಾನ, ಬನ್ನಂಜೆಯ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವಿದ್ದೇವೆ. ಎಲ್ಲಿಯೂ ಗಮನಿಸಿದ್ರು ಕೂಡ ಸುಮಾರು 27 ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಅಯಾಕಟ್ಟಿನ ಪ್ರದೇಶಗಳು ಸೇರಿದಂತೆ ಹರಕೆಯ ಹುಂಡಿಗಳಿರುವಂತಹ ಪ್ರದೇಶದಲ್ಲೂ ಕೂಡ ಸಿಸಿ ಕ್ಯಾಮೆರಾವನ್ನು ಅಳವಡಿಸಲಾಗಿದೆ. ಇದೇ ರೀತಿ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲೂ ಕೂಡ ಸಿಸಿ ಕ್ಯಾಮೆರಾಗಳನ್ನ ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ಅಳವಡಿಸಲಾಗಿರುವಂತದ್ದು. ಜೊತೆಗೆ ಮಂದರ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ಗಮನಿಸಿದ್ರು ಕೂಡ ಇಲ್ಲೂ ಕೂಡ ಸಾಕಷ್ಟು ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಜೊತೆಗೆ ಹುಂಡಿಯ ಹಣವನ್ನ ಲೆಕ್ಕಾಚಾರ ಮಾಡುವಂತ ಸಂದರ್ಭದಲ್ಲಿ ಒಂದು ದೇವಸ್ಥಾನ ಆಡಳಿತ ನಿರ್ವಹಣಾ ಮಂಡಳಿಯ ಸಮಿತಿಯವರು, ಜೊತೆಗೆ ಅಧಿಕಾರಿ ವರ್ಗ, ಜೊತೆಗೆ ವಿಡಿಯೋ ಕ್ಯಾಮರಾದ ಮುಖೇನನೇ ಇದೆಲ್ಲವೂ ಕೂಡ ಲೆಕ್ಕಾಚಾರ ಆಗುವಂಥದ್ದು ಇಂದಿನ ತನಕ ನಡ್ಕೊಂಡು ಬಂದಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಉಡುಪಿ ಜಿಲ್ಲೆಯನ್ನ ಗಮನಿಸಿದರೆ ಇತ್ತೀಚೆಗೆ ಮುಜರಾಯಿ ಇಲಾಖೆಗೆ ಅಂದ್ರೆ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಡುವಂತ ದೇವಸ್ಥಾನದಲ್ಲಿ ಕಳವಾದಂತ ಪ್ರಕರಣಗಳಿಲ್ಲ. ಯಾವಾಗ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ಹಲವು ವರ್ಷಗಳ ಹಿಂದೆ ಒಂದಷ್ಟು ಕಳವು ಪ್ರಕರಣ ನಡೆದಿತ್ತು. ಆ ನಂತರದಲ್ಲಿ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಹೆಚ್ಚಿಸಲಾಯಿತು. ಸಿಸಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿದೆ. ಅದೇ ರೀತಿ ಉಡುಪಿಯಲ್ಲಿ ಸಾಕಷ್ಟು ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಡುವಂತ ದೇವಸ್ಥಾನಗಳು ಇರುವಂತದ್ದು. ಹಾಗಾಗಿ ಆ ದೇವಸ್ಥಾನಗಳಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಒಂದಷ್ಟು ಪ್ರಮುಖವಾಗಿ ಆದಾಯವನ್ನ ತರುವಂತ ದೇವಸ್ಥಾನ ನಾವು ಕೊಲ್ಲೂರು ಗಮನಿಸಬಹುದು, ಮಂದರ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಹಾಗೆ ಅನಂತೇಶ್ವರ ದೇವಸ್ಥಾನ, ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನ, ಹೀಗೆ ಆನೆಗುಡ್ಡೆ ದೇವಸ್ಥಾನ, ಹೀಗೆ ಹಲವು ದೇವಸ್ಥಾನಗಳು, ಮುನ್ಕೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸೇರಿದಂತೆ ಕಾಪು ಮಾರಿಯಮ್ಮ ದೇವಸ್ಥಾನ, ಹೀಗೆ ಹಲವು ದೇವಸ್ಥಾನಗಳು ಇರುವಂತದ್ದು. ಈ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಸಿಸಿ ಕ್ಯಾಮೆರಾವನ್ನ ಅಳವಡಿಸಲಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಎಲ್ಲೆಲ್ಲಿ ಹುಂಡಿಗಳಿರ್ತವೆ, ಕಾಣಿಕೆ ಹುಂಡಿಗಳಿರ್ತವೆ, ಅಲ್ಲಿ ಸಿಸಿ ಕ್ಯಾಮೆರಾವನ್ನು ಅಳವಡಿಸಲಾಗಿದೆ. ಜೊತೆಗೆ ಬರುವಂತ ರಸ್ತೆ ಇರ್ಬೋದು, ಆಯಕಟ್ಟಿನ ಪ್ರದೇಶಗಳಿರ್ಬೋದು, ದೇವಸ್ಥಾನದ ಒಳಾಂಗಣ ಇರ್ಬೋದು ಅಥವಾ ಹೊರಾಂಗಣ ಇರ್ಬೋದು, ಎಲ್ಲಾ ಕಡೆಯಲ್ಲೂ ಕೂಡ
ಸಿಸಿ ಕ್ಯಾಮೆರಾವನ್ನ ಅಳವಡಿಸಲಾಗಿದೆ. ಜೊತೆಗೆ ದೇವಸ್ಥಾನದ ಹರಕೆಯ ಉಂಡಿಯ ಲೆಕ್ಕಾಚಾರವನ್ನು ಮಾಡುವ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಲಾಗ್ತದೆ. ಹಾಗಾಗಿ ಒಟ್ಟಿನಲ್ಲಿ ಸದ್ಯಕ್ಕೆ ಉಡುಪಿ ಜಿಲ್ಲೆಯಲ್ಲಿ ಒಂದಷ್ಟು ಭದ್ರತಾ ಕ್ರಮವನ್ನ ಮುಜರಾಯಿ ಇಲಾಖೆಗೆ ಒಳಪಡುವಂತ, ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಡುವಂತ ದೇವಸ್ಥಾನದಲ್ಲಿ ಕೈಗೊಳ್ಳಲಾಗಿದೆ ಅಂತ ಹೇಳ್ಬೋದು. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಗುರುರಾಜ್ ಅಂತ ಹೇಳಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಏನ್ ಹೇಳ್ತೀರಿ ಸರ್? ದೇಗುಲದ ಹಣಕ್ಕೂ ಕೂಡ ಕನ್ನ ಹಾಕ್ಲಾಗ್ತಿದೆ. ಭದ್ರತಾ ವ್ಯವಸ್ಥೆ ಅಂದ್ರೆ ಹೆಂಗಿರ್ಬೇಕು ಅಂತ ತಮ್ಮ ಪ್ರಕಾರ? ಸರ್ ಮೇಡಮ್, ಇದು ಏನಾಗ್ತಾ ಇದೆ, ಇವರು ಸುಮ್ಮನೆ ಮೇಲ್ಗಡೆ ಬರೀ ಅದು ಬೇರೆದ್ನೆಲ್ಲ ಬೇರೆ ದೇಶದ್ದು, ಬೇರೆ ಜಿಲ್ಲೆಗಳದ್ದು, ಬೇರೆ ರಾಜ್ಯಗಳದ್ದು ಹೇಳ್ತಾ ಹೋಗ್ತಾರೆ. ಕರ್ನಾಟಕದಲ್ಲಿ ಈಗ ಮಲೆ ಮಹದೇಶ್ವರ ಬೆಟ್ಟ ಇರುತ್ತಾ ನಿಮ್ಗೆ ಗೊತ್ತದು, ಪ್ರಾಧಿಕಾರ. ಅಲ್ಲಿ ಎಂತೆಂತ ಅವ್ಯವಹಾರಗಳು ಇದೆಲ್ಲ ನಡೀತಾ ಇದೆ ಅನ್ನೋದಕ್ಕೆ ಯಾರು ಕೂಡ ಆ ಕಡೆ ಇದನ್ನ ಹೋಗ್ತಾರೆ. ಈಗೇನೋ ಒಂದು ಎಂಕ್ವೈರಿಗೆ ಆಗನೆ ನಡೀತಾ ಇದೆ ಅಷ್ಟೇ. ನೋಡಿ, ಅಲ್ಲಿ ಆಕ್ಚುಲಿ ಏನಾಗ್ತಾ ಇದೆ ಅಂತಂದ್ರೆ, ಈಗ ಅಲ್ಲಿ ಯಾವ್ದು ಕೂಡ ಇಂಪ್ರೂವ್ಮೆಂಟ್ ಆಗಿಲ್ಲ. ಜನಗಳು ಮತ್ತೆ ಸಿಕ್ಕಾಪಟ್ಟೆ ಬರ್ತಾ ಇದಾರೆ, ಕೊಳಚೆಲೆ ಮಲ್ಕೋತಾರೆ, ಆ ಕೊಳಚೆಲೆ ಹೋಗ್ತಾರೆ. ಒಂದು ಇಂಪ್ರೂವ್ಮೆಂಟ್ ಆಗಿಲ್ಲ ಅನ್ನೋದು ಒಂದು ಭಾಗ. ಆದ್ರೆ ಮತ್ತೆ ಅಲ್ಲಿ ಇರ್ತಕ್ಕಂತ ಆಡಳಿತಾಧಿಕಾರಿ ಯಾರಿದ್ದಾರೆ, ಬರೀ ಟೆಂಡರ್ ಕರೆದು ಐಟಮ್ಗಳನ್ನ ಬರೀ ಪರ್ಚೇಸ್ ಮಾಡಿ ಗೋಡೌನ್ ತುಂಬಿದ್ದಾರೆ ವಿನಃ ಯಾವುದು ಕೆಲಸ ನಡೀತಾ ಇಲ್ಲ ಮಲೆ ಮಹದೇಶ್ವರ ಬೆಟ್ಟದಲ್ಲಿ. ಜೊತೆಗೆ ಜೇನು ಮಲೆ ಅಂತ ಹೇಳಿ ಈಗ ಯಾವ್ದೋ ಒಂದು ಹೊಸದು ಕಟ್ಟಿದ್ದಾರೆ. ಅದಕ್ಕೆ ಫರ್ನಿಚರ್ಸ್ ತಂದ್ಕೊಡ ತರ ಆಗ್ಲಿ ಅಥವಾ ಅದಕ್ಕೆ ಏನು ವ್ಯವಸ್ಥೆ ಮಾಡ್ತಕ್ಕಂಥದ್ದು ಯಾವುದೂ ನಡೆದಿಲ್ಲ. ಎಲ್ಲ ಕೋಟಿಗಟ್ಟಲೆ ಅವ್ಯವಹಾರ ನಡೀತಾ ಇದೆ. ಮತ್ತೆ ಅಲ್ಲಿ ಕೆಲಸಗಾರಗಳನ್ನ ಕೆಲವರು ಅಲ್ಲಿದ್ದಂತ ಅಧಿಕಾರಿ ವರ್ಗದವರು ಅಲ್ಲಿ ಕೆಲ್ಸಕ್ಕೆ ತಗೋಬೇಕಾದ್ರೆ ಎಲ್ಲರ ಹತ್ರ ಲಂಚ ತಗೊಂಡು ಎಲ್ಲರೂ ಸುಮಾರು ಜನ ಎಲ್ಲ ಕಾಂಟ್ರಾಕ್ಟ್ ಮೇಲೆ ಕೆಲ್ಸಕ್ಕೆ ತಗೊಂಡಿದ್ದಾರೆ. ಈಗ ತನಿಖೆ ಇತ್ತೀಚೆಗೆ ಸ್ಟಾರ್ಟ್ ಮಾಡಿ ಈಗ ಏನ್ ಮಾಡಿದ್ದಾರೆ, ಅವರನ್ನ ಸಸ್ಪೆಂಡ್ ಮಾಡಿ, ಯಾರು ತಗೋತಾ ಇದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಿ ಈಗ ತನಿಖೆ ಅಂತ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿ ದುಡ್ಡು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಯಾವ್ದೇ ಕಾರಣಕ್ಕೂ ಕೆಲಸಕ್ಕೆ ಒಂದು ಕರೆ ಇದು ಮಾಡಿ ಅನೌನ್ಸ್ ಮಾಡಿ ಅಲ್ಲಿಂದ ಇದು ಅಪಾಯಿಂಟ್ ಮಾಡ್ಕೊಂಡಿಲ್ಲ. ಅಲ್ಲಿ ಈಗ ಅಪಾಯಿಂಟ್ ಆಗಿರೋರ್ದು ಕತೆ ಏನು, ಅವ್ರದ್ದು ಮುಂದೆ ಹೇಗೆ, ಮತ್ತೆ ಹುಂಡಿ ಕಾಸು ಮಾತ್ರ ಅಲ್ಲ, ದೇವಾಲಯದ ಹೆಸರಲ್ಲಿ ಬೇರೆ ಬೇರೆ ತರನು ಕಳ್ತನ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಮೇಡಮ್. ಇನ್ನೊಂದು ನಿಮ್ಗೆ ಇದು ಹೇಳಿದ್ರೆ ಶಾಕ್ ಆಗ್ತೀರಾ ನೀವು. ಒಳಗಡೆ ದೇವಸ್ಥಾನದಲ್ಲಿ ಒಳಗಡೆ ಪೂಜೆ ನಡೆಯುತ್ತೆ ನೋಡಿ. ಆ ಪೂಜೆ ನಡೀತಾ ಇರ್ಬೇಕಾದ್ರೆ ಅಲ್ಲಿ ಕಡಿಮೆ ಅಂತಂದ್ರೆ ಒಂದು ದಿನಕ್ಕೆ ಇನ್ಕ್ಲೂಡಿಂಗ್ ಅಲ್ಲಿ ಯಾರು ಮೇಲಧಿಕಾರಿ ಅಲ್ಲಿ ಒಳಗಡೆ ನೋಡ್ಕೊಳ್ತಕ್ಕಂಥವ್ರು ಯಾರಿದ್ದಾರೆ ಅವರು ಮತ್ತೆ ಅಲ್ಲಿ ತಂಬಡಿಗಳು ದಿನಕ್ಕೆ ಒಬ್ಬರಿಗೆ 10,000 15,000 ಹಂಚ್ಕೋತಾರೆ. ಅಂದ್ರೆ ಒಳಗಡೆ ಏನೇನು ಅವ್ಯವಹಾರ ನಡೀತಾ ಇದೆ. ಬರೀ ಉಂಡಿ ಕಾಸು ಅಲ್ದೇನೆ ಅಲ್ಲಿ ನಡೀತಕ್ಕಂಥದ್ದೇನು, ಅಲ್ಲಿ ಬರ್ತಕ್ಕಂಥ ಇದ್ರ ಕಾಸು ಏನು, ಮಂಗಳಾರತಿ ಕಾಸು, ಪಾರ್ಪತ್ಯಗಾರರು ಏನ್ ಮಾಡ್ತಾರೆ, ಇಲ್ಲಿ ಬರ್ತಕ್ಕಂಥ ಹುಂಡಿ ಕಾಸು ಮತ್ತೆ ಅಲ್ಲಿ ಬರ್ತಕ್ಕಂಥ ಜನಗಳಿಗೆ VIP ದರ್ಶನ ಇದೆಲ್ಲ ಮಾಡ್ತದೆ ಏನಿರುತ್ತೆ, ಇದರಲ್ಲಿ ಸಿಕ್ಕಾಪಟ್ಟೆ ಅವ್ಯವಹಾರ ನಡೀತಾ ಇದೆ. ಅವ್ರಿಗೆ ಒಂದು ದಿನಕ್ಕೆ ಅಲ್ಲಿ ರಿಟೈರ್ಡ್ ಆಗಿರ್ತಕ್ಕಂಥ ಅಲ್ಲಿ ಮಾಜಿ ಯಾರು ಪಾರ್ಪತ್ಯಗಾರರಾಗಿದ್ರು ಅವ್ರು ಹೇಳಿದ ಪ್ರಕಾರ ನೀವು ಹೇಳ್ತಿರೋದು ಇಷ್ಟೆಲ್ಲ ಸಮಸ್ಯೆ ಇದೆ ಅಂದ್ರೆ ಬಹುಶಃ ನಾವಿವತ್ತು ರಾಜ್ಯದ ಎಲ್ಲಾ ದೇಗುಲಗಳ ಬಗ್ಗೆ ಒಂದ್ ಮಾಡ್ತಾ ಇದ್ವಿ ವರದಿ, ಪ್ರತ್ಯೇಕವಾಗಿ ಇದ್ರ ಬಗ್ಗೆನೆ ಗಮನ ಕೊಟ್ಟು ಒಂದ್ ವರದಿ ಮಾಡ್ಬೇಕು ಸರ್. ಬಹುಶಃ ಆಗ ಸಂಬಂಧಪಟ್ಟವ್ರು ಎಚ್ಚೆತ್ಕೊಳ್ತಾರೇನೋ. ಎನಿವೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕೆ.